ಶ್ರಾವಣ ಮಾಸದ 35 ಚಾಲೆಂಜಿನ ಇವತ್ತು ಒಂದು ಸ್ಪೆಷಲ್ ಅಡುಗೆ. ಏನು ಸ್ಪೆಷಲ್ ಅಡುಗೆ ಇವತ್ತು? ಏನು 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 ಕಾಂದಾ ಬಜ್ಜಿ. ಹಲೋ ನಮಸ್ಕಾರ. ಶ್ರಾವಣ ಮಾಸದ 30 ದಿನ ಚಾಲೆಂಜಿನ ಇವತ್ತು 21ನೇ ಅಡುಗೆ. ಅದು ಏನಪ್ಪ ಅಂದರೆ ಸ್ಪೆಷಲಾಗಿ ಮನೇಲಿ ಮಾಡುವಂಥ ಒಂದು ಸ್ಟಾರ್ಟರ್ ಡಿಶ್ಶು. ಚಳಿಗಾಲ ಮಳೆಗಾಲ ಎರಡು ಒಟ್ಟಿಗೆ ಇದೆ. ಆವಾಗ ಈ ಒಂದು ಡಿಶ್ ಮಾಡಿಬಿಟ್ಟ ಅಂದರೆ ಮನೆಯಲ್ಲಿ ಎಲ್ಲರೂ ಖುಷಿಯಾಗೋದು ಮಾತ್ರ ಗ್ಯಾರಂಟಿ. ಅದೇನಪ್ಪ ಅಂದರೆ ಈರುಳ್ಳಿ ಬಜ್ಜಿ ಮನೇಲಿ ಮಾಡ್ತಾರೆ. ಆದರೆ ಸ್ವಲ್ಪ ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಡಿಶಸ್ಸಲ್ಲಿ ಸ್ವಲ್ಪ ಈ ನಮ್ಮ ರೆಸಿಪಿಯಲ್ಲಿ ಮಸಾಲ ಸ್ವಲ್ಪ ಯುನಿಕಾಗಿ ಚೇಂಜ್ ಮಾಡ್ತೀವಿ. ಅದು ಏನಪ್ಪ ಅಂದರೆ ಈ ವಿಡಿಯೋನ ನೀವು ಎಂಡ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಏನೇನು ಮಸಾಲೆ ಇದ್ರಲ್ಲಿ ಹಾಕಿದ್ದೀವಿ, ಟ್ವಿಸ್ಟ್ ಏನಿದೆ ಅಂದ್ರೆ ಅಂತೇಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ತಡ ಮಾಡಿದೆ ಇವತ್ತಿನ ಒಂದು ಈ ರೆಸಿಪಿ ಕಾಂದಾ ಬಜ್ಜಿ. ಬನ್ನಿ. ಮೊದಲಿಗೆ ನಾವು ಈರುಳ್ಳಿ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ಜೊತೆಗೆ ಕರಿಬೇವು, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ವೀಕ್ಷಕರೇ, ಈಗ ಬಜ್ಜಿ ಬ್ಯಾಟರ್ ರೆಡಿ ಮಾಡೋಣ. ಅದಕ್ಕೆ ನಾವು ಪಾತ್ರೆ ತಗೊಂಡು ಅದರಲ್ಲಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಕರಿಬೇವು, ಮೆಣಸಿನ್ಕಾಯಿ, ಅರ್ಧ ಚಮಚ ಅಜವಾಯಿನ, ಅರ್ಧ ಚಮಚ ಜೀರಿಗೆ ಮತ್ತು ಸ್ವಲ್ಪ ಅರಿಶಿನ, ಅರ್ಧ ಚಮಚ ಖಾರದ ಪುಡಿ, ಅರ್ಧ ಚಮಚ ಕೊತ್ತಂಬರಿ ಕಾಳು ಪೌಡ್ರು ಮತ್ತು ಕರಿಮೆಣಸಿನಕಾಳು ಪೌಡ್ರು ಅದನ್ನು ಕೂಡ ಅರ್ಧ ಚಮಚ, ಮತ್ತು ಕಟ್ ಮಾಡಿರೋಂಥ ಕೊತ್ತಂಬರಿ. ಆಮೇಲೆ 100 ಗ್ರಾಮ್ ಕಡ್ಲಿ ಹಿಟ್ಟು ತೊಗೊಂಡಿದ್ದೀನಿ. 4 ಈರುಳ್ಳಿ ಬಜ್ಜಿಗೆ 100 ಗ್ರಾಮು ಕಡ್ಲಿ ಹಿಟ್ಟು ಸಾಕು. ಮತ್ತು ಅದರ ಜೊತೆಗೆ ಇದರಲ್ಲಿ ಬೀಳುವಂಥ ಟ್ವಿಸ್ಟ್ ಆದಂಥ ಪೌಡ್ರ್ ಅದು ಏನಪ್ಪ ಅಂದರೆ ಅಕ್ಕಿ ಹಿಟ್ಟು. 100 ಗ್ರಾಮ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ನಾವು ಅದರ 4ನೇ ಭಾಗ ಅಂದರೆ 25 ಗ್ರಾಮು ಅಕ್ಕಿ ಹಿಟ್ಟು ತೊಗೋಬೇಕು ನಾವು. ಅದನ್ನು ಕೂಡ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಬ್ಯಾಟರ್ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇರಿ. ಯಾಕಂದರೆ ನೀರಿಂದ ಏನಾಗುತ್ತೆ, ಏನು ಪೌಡ್ರ್ ಹಾಕಿದ್ವಲ್ಲ ಕಡ್ಡಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು, ಅದು ಈರುಳ್ಳಿ ಜೊತೆ ಕ್ಲೀನಾಗಿ ಮಿಕ್ಸ್ ಆಗಿಬಿಡುತ್ತೆ. ಈಗ ನೋಡಿ ನಮ್ಮ ಕಾಂದಾ ಬಜ್ಜಿ ಬ್ಯಾಟರ್ ರೆಡಿಯಾಗಿದೆ. ಈಗ ನಾವು ಬಾಣಲೆ ತೊಗೊಂಡು ಅದರಲ್ಲಿ ಎಣ್ಣೆ ಹಾಕಿದ್ದೀನಿ. ಈಗ ಎಣ್ಣೆ ಬಿಸಿಯಾದ ನಂತರ ತಯಾರಿಸಿದ ಮಿಶ್ರಣವನ್ನು ಬೆಳ್ಳಿನಿಂದ ತುಂಡಾಗಿ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ಕೈ ಬೆರಳು ಹುಷಾರ, ಎಣ್ಣೆ ಕಾದಿರುತ್ತೆ, ಕೈ ಸುಟ್ಕೋಬೇಡಿ. 1 ರಿಂದ 2 ನಿಮಿಷ ಸಾಕಿದು ಬಜ್ಜಿ ರೆಡಿ ಆಗೋಕ್ಕೆ. ಚಮಚದಿಂದ ಹಿಂದೆ ಮುಂದೆ ಮಾಡ್ತಾಯಿರಿ. ಬಜ್ಜಿನ ಮಾಡೋದ್ರಿಂದ ಏನಾಗುತ್ತೆ, ಬಜ್ಜಿ ಎಲ್ಲ ಕಡೆ ಕ್ಲೀನಾಗಿ ಫ್ರೈ ಆಗುತ್ತೆ. ಚಮಚ ಹಿಂಗೆ ಆಡಿಸಿದಾಗ ರಫ್ನೆಸ್ ಬೇಕು. ರಫ್ನೆಸ್ ಬಂದಾಗ ಏನಾಗುತ್ತೆ ಗೊತ್ತಾಗುತ್ತೆ, ಓ ಬಜ್ಜಿ ರೆಡಿ ಆಗಿದ್ದಿಲ್ಲ ಅಂಥೇಳಿ. ರಫ್ ಅಂತ ಬಂದು ಹಿಂಗೆ ಚಮಚ ಹಿಂಗೆ ಆಡಿಸಿದಾಗ ರಫ್ ಅಂತ ಏನಾರ ನಿಮ್ಗೆ ಅನಿಸಿದ್ರೆ ಅದು ಬಜ್ಜಿಗೆ ರೆಡಿ ಆಗಿದೆ ಅಂತ ಅರ್ಥ. ನೋಡಿ ನಾವು ಬಜ್ಜಿ ರೆಡಿ ಆಗಿದೆ. ಈಗ ನಾವು ಇದು ತಗೊಂಬೋಣ ಪ್ಲೇಟಲ್ಲಿ. ಈಗ ಕೊನೆಯದಾಗಿ ಟ್ವಿಸ್ಟ್ ಏನಪ್ಪ ಅಂದರೆ ಇದರಲ್ಲಿ ಅದೇ ಕಾದಿದ ಎಣ್ಣೆಯಲ್ಲಿ ನಾವು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡು ಹುರ್ಕೊಂಬೋಣ. ಯಾಕಂದರೆ ಬಜ್ಜಿ ತಿನ್ನುವಾಗ ಕರಿದಿದ್ದು ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ತಿನ್ನೋಕೆ ಮಜಾನೇ ಬೇರೆ. ಈಗ ಫ್ರೈ ಆದ ನಂತರ ನಾವು ಇದನ್ನು ಕೂಡ ಪ್ಲೇಟಲ್ಲಿ ತಗೊಂಬೋಣ. ಇವತ್ತಿನ ನಮ್ಮದು ಎಪಿಸೋಡ್ ಕಾಂದಾ ಬಜ್ಜಿ ರೆಡಿ ಆಯಿತು. ನಮ್ಮ ಈ ಡಿಶಲ್ಲಿ ಟ್ವಿಸ್ಟ್ ಏನಪ್ಪ ಇತ್ತಂದರೆ, ಒಂದು ಮ್ಯಾಂಗೋ ಪೌಡರ್ ಮತ್ತು ಲಾಸ್ಟಿಗೆ ನಾವು ಕರಿಬೇವು ಮತ್ತು ಮೆಣಸಿನ್ಕಾಯಿ ಫ್ರೈ ಮಾಡಿ ಇದ್ರ ಮೇಲೆ ಹಾಕಿದ್ವಲ್ಲ, ಅದು ಟ್ವಿಸ್ಟು. ನೋಡಿ ಈಗ ಟೇಸ್ಟ್ ಮಾಡೋ ಸಮಯ. ಈಗ ಹೇಗಿದೆ ಅಂತ ಹೇಳ್ತೀನಿ, ಬನ್ನಿ ಟೇಸ್ಟ್ ಮಾಡೋಣ. ಮೊದಲು ಒಂದು ಸಿಂಗಲ್ ಬೈಟ್ ತೊಗೊತೀನಿ. ಆ ಕ್ರಿಸ್ಪಿನೆಸ್ಸು, ಕಾಂದಾ ಬಜ್ಜಿಯಲ್ಲಿ ಕ್ರಿಸ್ಪಿ ಇಲ್ಲಾಂದರೆ ಅದು ಬಜ್ಜಿನೇ ಅಲ್ಲ. ಆ ಒಂದು ಇಲ್ಲಿ ಗಂಟು ಹಿಡಿಬೇಕು ಸೌಂಡು, ಕ್ರುಮ್ ಅಂಥೇಳಿ. ಈ ಒಂದು ಸೌಂಡ್ ಕೇಳ್ತಿರ್ಬೋದು ನೀವು ಬಹುಶಃ ಹೆಂಗೆ ಬರ್ತಿದೆ ಅಂಥೇಳಿ, ಕ್ರುಮ್ ಅಂಥೇಳಿ. ಇದ್ರದ್ದು ಏನು ಮ್ಯಾಜಿಕ್ ಅಂದರೆ, ನಾವೇನು ಅಕ್ಕಿ ಹಿಟ್ಟು ಹಾಕಿದ್ವಲ್ಲ, ಅಕ್ಕಿ ಹಿಟ್ಟಿನಿದೆಯಲ್ಲ ಅದು ಈ ಡಿಶ್ಶಿಗೆ, ಈ ಒಂದು ಬಜ್ಜಿಗೆ ಕ್ರಿಸ್ಪಿನೆಸ್ ಕೊಡುತ್ತೆ. ನಾನಂತರೂ ಈಗ ತಿಂದೆ, ಸೌಂಡ್ ಕೂಡ ನೀವು ಕೇಳಿಸ್ಕೊಂಡ್ರಿ. ಈಗ ನೀವು ಮಾಡಬೇಕಾಗಿದ್ದು ಒಂದೇ, ಇದನ್ನು ಆ್ಯಸ್ ಇಟ್ ಈಸ್ ನಾನು ಹೆಂಗೆ ಹೇಳ್ಕೊಟ್ಟೇನಿಲ್ಲ ಹಾಗೆ ನೀವು ಮನೆಯಲ್ಲಿ ಮಾಡೋದು. ವೀಕ್ಷಕರೇ, ಈ ಒಂದು ಅಡುಗೆಯನ್ನು ನೀವು ಮಾಡಿ ಕಮೆಂಟ್ಸ್ ಹಾಕ್ತೀರಾ ಅಂಥೇಳಿ ನಮಗೆ ಗ್ಯಾರಂಟಿ ಇದೆ. ನಿಮ್ಮ ಒಂದು ಪ್ರೋತ್ಸಾಹ ನಮಗೆ ಬರ್ತಿದೆ. ದಿನನಿತ್ಯ ಸಬ್ಸ್ಕ್ರೈಬ್ ಆಗ್ತಿದ್ದಾರೆ, ವ್ಯೂಸ್ ನೋಡ್ತಿದ್ದಾರೆ ಜನ. ಕಮೆಂಟ್ಸ್ ಕೂಡ ಭಾಳ ಬರ್ತಿದ್ದಾವೆ. ಸರ್ ಈ ಥರ ಅಡುಗೆ ಮಾಡಿ, ಆ ಥರ ಅಡುಗೆ ಮಾಡಿ, ಈ ಥರ ಡಿಶ್ ತೋರಿಸಿ, ಆ ಥರ ಡಿಶ್, ಎಲ್ಲ ಕಡೆಯಿಂದ ನಮಗೆ ಮೆಸೇಜ್ ಬರ್ತಿದೆ.
ಎಲ್ಲ ಡಿಶನ್ನು ಮಾಡೋದು ಸಾಧ್ಯತೆ ಇಲ್ಲ, ಆದರೂ ಎಷ್ಟು ಸಾಧ್ಯತೆನ ಅಷ್ಟು ಡಿಶನ್ನು ನಿಮಗೆ ದಿನನಿತ್ಯ ಒನ್ ಬೈ ಒನ್ ಏನಿದೆಲ್ಲ ತೋರಿಸೋಂಥ ಪ್ರಯತ್ನ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೆ ನಾವು ಒಂದು ಹೊಸ ಅಡುಗೆ ಜೊತೆಗೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಗ್ತಾ ಇರ್ರಿ, ನಗಿಸ್ತಾ ಇರ್ರಿ, ಊಟ ಮಾಡ್ತಾ ಇರ್ರಿ, ಊಟ ಮಾಡಿಸ್ತಾರೆ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್. ಹಾಯ್ ಹಲೋ ನಮಸ್ಕಾರ. ಶ್ರಾವಣ ಮಾಸದ 35 ರೀಟೇಕ್